ಇನ್ನು ಸಿಸಿಬಿ ಭೇಟಿಯಿಂದ ಕಂಗೆಟ್ಟ ಜನಾರ್ದನ್ ರೆಡ್ಡಿ ಅವರು ಇದೀಗ ಬಿಜೆಪಿಯ ಪ್ರಮುಖ ನಾಯಕರ ಭೇಟಿಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಗೋಳಿನ ಕಥೆಯನ್ನ ಅಳಲನ್ನ ತೋಡಿಕೊಳ್ಳೋಕೆ ಗಣಿಧಣಿ ರೆಡ್ಡಿ ಇದೀಗ ಮುಂದಾಗಿದ್ದಾರೆ. ಬಿಜೆಪಿಯ ಪ್ರಮುಖ ನಾಯಕರನ್ನ ಅವರು ಭೇಟಿ ಆಗ್ತಾ ಇರೋದು, ಜೊತೆಗೆ ನನಗೆ ಏನೇನು ತೊಂದರೆ ಆಗ್ತಿದೆ, ಯಾವ ರೀತಿಯಾಗಿ ಅವ್ರನ್ನ ಒಂದು ರೀತಿಯಾಗಿ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಒಂದು ನೋವೇನಿದೆ ಅವ್ರಿಗೆ, ಆ ಒಂದು ನೋವನ್ನ ಬಿಜೆಪಿಯ ಹಿರಿಯ ನಾಯಕರ ಬಳಿ ಅವರು ಹೇಳ್ಕೊಳ್ತಾ ಇದ್ದಾರೆ. ಸಿಸಿಬಿಯ ಭೇಟಿಯಿಂದ ಕಂಗೆಟ್ಟಿರುವಂತಹ ಜನಾರ್ದನ್ ರೆಡ್ಡಿ ಇದೀಗ ಬಿಜೆಪಿಯ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಅವರ ನೋವನ್ನ, ಗೋಳಿನ ಕಥೆಯನ್ನ ಹೇಳ್ಕೊಳ್ತಾ ಇದ್ದಾರೆ. ನನ್ನನ್ನ ವಿನಾಕಾರಣ ಈ ರೀತಿಯಾಗಿ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಕೂಡ ಅವ್ರು ಹೇಳ್ಕೊಂಡು ಬರ್ತಿದ್ದಾರೆ. ಮೊನ್ನೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಬಂದಾಗಲೂ ಕೂಡ ಅದೇ ಮಾತನ್ನ ಹೇಳಿದ್ರು. ಸಿಸಿಬಿ ಭೇಟಿಯಿಂದ ಇದೀಗ ಜನಾರ್ದನ್ ರೆಡ್ಡಿ ದಿಕ್ಕು ತೋಚದಂತಾಗಿದ್ದಾರೆ. ಯಾವ ರೀತಿ, ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾವ ರೀತಿ ನನ್ನನ್ನ ಅಲ್ಲಿ ಕೆಡ್ಡಕ್ಕೆ ಉರುಳಿಸಲಾಗುತ್ತೆ, ಇದೆಲ್ಲವನ್ನೂ ಕೂಡ ಅವರು ಬಹಳ ಒಂದು ರೀತಿಯಾಗಿ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಈ ಭೇಟಿಯಿಂದ ರಾಜ್ಯ ರಾಜಕೀಯಕ್ಕೆ ಏನಾದರೂ ತಿರುವು ಕೊಡುತ್ತಾ, ಭೇಟಿ ಮಾಡಿದ್ದೆ ದೋಸ್ತಿ ವಿರುದ್ಧ ಸ್ಕೆಚ್ ಹಾಕೋದಕ್ಕ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಜನಾರ್ದನ್ ರೆಡ್ಡಿ ಭೇಟಿ ಮಾಡಿದ್ದು ಯಾರನ್ನ ಗೊತ್ತಾ, ಯಾರನ್ನ ಅವರು ಭೇಟಿ ಮಾಡಿದ್ರು, ಯಾರ ಹತ್ರ ತಮ್ಮ ನೋವನ್ನ ಹೇಳ್ಕೊಂಡ್ರು ಅನ್ನೋದು ಪ್ರಶ್ನೆ. ಈ ಭೇಟಿ ರಾಜಕೀಯದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ವದ ಟ್ವಿಸ್ಟ್ ಅನ್ನ ಕೊಡುತ್ತಾ. ಭೇಟಿ ಮಾಡಿದ ಉದ್ದೇಶವೇ ದೋಸ್ತಿ ವಿರುದ್ಧ ಒಂದು ಟಾರ್ಗೆಟ್ ಅಥವಾ ಒಂದು ಪ್ಲಾನ್ ಅನ್ನ ಮಾಡ್ಕೊಳಕ್ಕ ಅನ್ನೋದು ಈಗ ಪ್ರಶ್ನೆ. ಗಣಿಧಣಿ ಜನಾರ್ದನ್ ರೆಡ್ಡಿ ಯಾರನ್ನ ಭೇಟಿ ಮಾಡಿದ್ರು? ಎಸ್, ಜನಾರ್ದನ್ ರೆಡ್ಡಿ ಭೇಟಿ ಮಾಡಿದ್ದು ಯಡಿಯೂರಪ್ಪನವ್ರನ್ನ, ಬಿಜೆಪಿಯ ರಾಜ್ಯಾಧ್ಯಕ್ಷರು ಅವ್ರನ್ನ ಭೇಟಿ ಮಾಡ್ತಾರೆ. ನಿನ್ನೆ ತಡರಾತ್ರಿ ಬಿಎಸ್ವೈ ಅವ್ರನ್ನ ಭೇಟಿಯಾಗಿದ್ದಾರೆ ಜನಾರ್ದನ್ ರೆಡ್ಡಿ. ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಅವರು ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಒಂದಷ್ಟು ಮಾತುಕತೆ ಆಗಿದೆ. ಆ ಒಂದು ಮಾತುಕತೆಯಲ್ಲಿ ಮೈತ್ರಿ ಸರ್ಕಾರವನ್ನ ಯಾವ ರೀತಿಯಾಗಿ ಬೆಳೆಸೋದು, ಯಾವ ರೀತಿಯಾಗಿ ಅವರ ಪ್ಲಾನ್ಗಳನ್ನ ಫೇಲ್ ಮಾಡೋದು, ಇದರ ಬಗ್ಗೆ ಸಿಸಿಬಿಯ ಬಂಧನ ಇರಬಹುದು, ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ ಮುಂದಿನ ಒಂದು ದಾರಿ, ರಾಜಕೀಯ ಭವಿಷ್ಯ, ಸರ್ಕಾರದ ಸೇಡಿನ ಬಗ್ಗೆ, ಬಿಜೆಪಿ ನಾಯಕರ ವರ್ತನೆ ಬಗ್ಗೆಯೂ ಕೂಡ ಬೇಸರ ಆಗಿದೆಯಂತೆ. ಜನಾರ್ದನ್ ರೆಡ್ಡಿ ಅವರಿಗೆ ಬೇಸರ ಆಗಿದೆಯಂತೆ. ಬಿಜೆಪಿಗೆ ನಾನು ಏನೆಲ್ಲ ಮಾಡಿದ್ದೀನಿ, ಎಷ್ಟೆಲ್ಲ ಕೊಡುಗೆ ಕೊಟ್ಟಿದ್ದೀನಿ, ಒಂದು ರೀತಿಯಾಗಿ ಸಪೋರ್ಟ್ ಪಿಲ್ಲರ್ ಆಗಿ ನಿಂತಿದ್ದೆ. ಆದ್ರೆ ನನ್ನ ಬಂಧನ ಆದಾಗ ಯಾರೂ ಕೂಡ ಮಾತನಾಡಲಿಲ್ಲ, ಎಲ್ಲರೂ ಕೂಡ ಮೌನವಾಗಿದ್ರು ಅಂತ ಅವರು ಹೇಳ್ತಾರೆ. ನನಗೆ ಯಾಕೆ ಯಾರೂ ಕೂಡ ಬೆಂಬಲ ಕೊಡಲಿಲ್ಲ, ಅದು ಅವರ ಬೇಸರ. ಬಿಜೆಪಿ ಪಕ್ಷಕ್ಕೋಸ್ಕರ ನಾನು ಎಷ್ಟೆಲ್ಲ ದುಡ್ದಿದ್ದೀನಿ, ಎಷ್ಟೆಲ್ಲ ಬೆವರು ಹರಿಸಿದ್ದೀನಿ, ಆದರೆ ನನ್ನನ್ನು ಅರೆಸ್ಟ್ ಮಾಡಿದಾಗ ಒಬ್ಬ ಅಥವಾ ಯಾರೇ ಒಬ್ಬ ನಾಯಕ ಕೂಡ ಅದರ ಬಗ್ಗೆ ಮಾತನಾಡಲಿಲ್ಲ, ಯಾರೊಬ್ಬರು ಕೂಡ ನನ್ನ ಬೆಂಬಲಕ್ಕೆ ನಿಲ್ಲಲಿಲ್ಲ ಅಂತ ಅವರು ಹೇಳಿದ್ದಾರೆ. ಆ ಮೂಲಕ ಯಡಿಯೂರಪ್ಪನವರ ಬಳಿ ತಮ್ಮ ನೋವನ್ನ ಜನಾರ್ದನ ರೆಡ್ಡಿ ತೋಡ್ಕೊಂಡಿದ್ದಾರೆ. ಎಲ್ಲ ಬಿಜೆಪಿ ನಾಯಕರು ಕೂಡ ಒಂದು ಡಿಸ್ಟೆನ್ಸ್ ಅನ್ನ ಮೈಂಟೈನ್ ಮಾಡಿದ್ರು ಜನಾರ್ದನ್ ರೆಡ್ಡಿ ವಿಚಾರವಾಗಿ. ಮಾಧ್ಯಮಗಳ ಪ್ರಶ್ನೆಗೂ ಕೂಡ ಸ್ಕಿಪ್ ಮಾಡ್ತಾ ಇದ್ರು ಅವರು, ಯಾರು ಕೂಡ ಉತ್ತರವನ್ನ ಕೊಡ್ತಾ ಇರಲಿಲ್ಲ. ಹಾಗಾಗಿ ಈ ನೋವು ಜನಾರ್ದನ್ ರೆಡ್ಡಿ ಅವ್ರನ್ನ ಕಾಡ್ತಾ ಇದೆ. ಅದನ್ನ ಬಿಎಸ್ವೈ ಅವರ ಮುಂದೆ ಅವರು ತೋಡ್ಕೊಂಡಿದ್ದಾರೆ. ಬಿಜೆಪಿಗೆ ನಾನು ಏನೆಲ್ಲ ಮಾಡಿದ್ದೀನಿ, ನಮ್ಮದೇ ಸರ್ಕಾರ ಇರಬೇಕಾದ್ರೆ ಎಷ್ಟು ದೊಡ್ಡ ಶಕ್ತಿಯಾಗಿ ನಾನು ನಿಂತಿದ್ದೆ, ಆದ್ರೆ ಈಗ ನನ್ನನ್ನು ಯಾರೂ ಕೂಡ ಕ್ಯಾರ್ ಮಾಡ್ತಾ ಇಲ್ಲ. ನನ್ನ ಬಂಧನ ಆದಾಗ ಅದರ ಬಗ್ಗೆ ಒಬ್ಬರೂ ಕೂಡ ಬಂದು ವಿಚಾರಿಸಲಿಲ್ಲ, ಅದರ ಬಗ್ಗೆ ಪ್ರಶ್ನೆ ಕೂಡ ಮಾಡಲಿಲ್ಲ. ಹಾಗಾಗಿ ನನಗೆ ಒಂಥರ ಬೇಸರ ಆಗಿದೆ ಅಂತ ಕೂಡ ಜನಾರ್ದನ್ ರೆಡ್ಡಿ ಹೇಳಿದ್ದಾರೆ. ಸೊ ಈ ಮೂಲಕ ಸ್ವಪಕ್ಷದಲ್ಲೇ ನನಗೆ ಒಂದು ರೀತಿಯಾಗಿ ಒಂದು ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಇಲ್ಲ ಅನ್ನೋದು ಅವರ ಬೇಸರ ಇರ್ಬೋದು. ಹಾಗಾಗಿ ನನ್ನ ಬಂಧನ ಆದಾಗ ಎಲ್ಲರೂ ಕೂಡ ಅಲ್ಲಿ ಸೈಲೆಂಟ್ ಆಗಿದ್ರು, ಬಂಧನದ ಸಂಚಾದಾಗ ಅಂತ ಅವರು ಹೇಳಿದ್ದಾರೆ. ಎಸ್, ಜನಾರ್ದನ್ ರೆಡ್ಡಿ ಈಗ ಬಿಎಸ್ವೈ ಅವ್ರನ್ನ ಮೀಟ್ ಮಾಡಿರೋದು ಒಂದು ರೀತಿಯಾಗಿ ಕುತೂಹಲ ಮೂಡಿಸ್ತಾ ಇದೆ. ಎಲ್ಲಾದ್ರೂ ಮತ್ತೊಂದು ಚಾನ್ಸ್ ಅನ್ನ ಕೊಡ್ಲಾಗುತ್ತಾ ಜನಾರ್ದನ್ ರೆಡ್ಡಿ ಅವರಿಗೆ? ರಾಜಕೀಯ ಭವಿಷ್ಯ ಯಾವ ರೀತಿಯಾಗಿದೆ, ಅಥವಾ ಹತ್ತಿರಕ್ಕೂ ಕೂಡ ಸೇರಿಸಿಕೊಳ್ಳೋದಿಲ್ವಾ ಬಿಜೆಪಿ? ಅದಕ್ಕೆ ಹೈಕಮಾಂಡ್ ಏನ್ ಹೇಳುತ್ತೆ? ಇದೆಲ್ಲವೂ ಕೂಡ ಈಗ ಒಂದು ಪ್ರಶ್ನೆ ಆಗಿದೆ. ಒಂದಷ್ಟು ಎಡವಟ್ಟನ್ನ ಮಾಡಿದ್ದು ನಿಜ, ನಾನು ಒಂದಷ್ಟು ಎಡವಟ್ಟು ಮಾಡ್ಕೊಂಡಿದ್ದೀನಿ. ಎಸ್, ಹ್ಯೂಮನ್ ಎರರ್ಸ್ ಆಗಿದೆ. ಭಿನ್ನಮತದ ದಿನಗಳನ್ನು ಕೂಡ ಜನಾರ್ದನ್ ರೆಡ್ಡಿ ನೆನೀತಾರೆ. ಅದರ ಸಂದರ್ಭದಲ್ಲಿ ನೆನೆದ್ರು. ಅದೇ ರೀತಿಯಾಗಿ ತಪ್ಪಾಗಿರೋದು ಹೌದು, ಭಿನ್ನಮತದ ಬಳಿಕ ಸರಿಯಾಗಿದ್ದೀವಿ ಅಲ್ವಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದಾರಂತೆ ಯಡಿಯೂರಪ್ಪನವರಿಗೆ. ನೀವು ಹೇಳಿದಂತೆಯೇ ನಾವು ನಡೆದುಕೊಂಡಿದ್ದೀವಿ ಅಲ್ವಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ. ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೇನೆ, ಪಕ್ಷಕ್ಕೋಸ್ಕರ ಈಗಲೂ ಕೂಡ ನಾನು ತಯಾರಾಗಿದ್ದೀನಿ ಅನ್ನೋ ರೀತಿಯಾಗಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾನು ಮಾತನಾಡಿದ್ದೀನಿ, ಇದು ಸಪೋರ್ಟ್ ಆಗಿ ನಿಂತಿದ್ದೀನಿ. ಬೈ ಎಲೆಕ್ಷನ್ ಕೂಡ ಒಂದಷ್ಟು ಒಂದು ಕೆಲಸವನ್ನ ಮಾಡಿದ್ದೀನಿ. ಬಿಜೆಪಿ ಪ್ರಮುಖರ ಭೇಟಿಯಲ್ಲಿ ಇದೀಗ ತಮ್ಮ ಗೋಳಿನ ಕಥೆಯನ್ನ ಜನಾರ್ದನ ರೆಡ್ಡಿ ಅವರು ಹೇಳ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಅವರಿಗೆ ಒಂದು ರೀತಿಯಾಗಿ ಎಲ್ಲರ ನಡೆ ಬೇಸರವನ್ನು ತಂದಿದೆ. ಒಂದ್ ಕಡೆ ಮೈತ್ರಿ ಪಕ್ಷ ಟಾರ್ಗೆಟ್ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ತಮ್ಮ ಒಂದು ಬಿಜೆಪಿ ಸ್ವಪಕ್ಷದಲ್ಲೇ ಎಲ್ಲಾ ನಾಯಕರು, ಬಹುತೇಕ ಶ್ರೀರಾಮುಲು ಅವ್ರನ್ನ ಹೊರತುಪಡಿಸಿದ್ರೆ ಮೋಸ್ಟ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಂದು ರೀತಿಯಾಗಿ ಮೌನಕ್ಕೆ ಜಾರಿದ್ರು. ಯಾರೂ ಕೂಡ
ಜನಾರ್ದನ್ ರೆಡ್ಡಿ ಪ್ರಶ್ನೆಯನ್ನು ನಮಗೆ ಕೇಳಬೇಡಿ ಅಂತ ಕೂಡ ಹೇಳ್ತಾ ಇದ್ರು ಕೆಲವೊಂದು ಸುದ್ದಿಗೋಷ್ಠಿಗಳಲ್ಲಿ. ಸೊ ಈ ರೀತಿಯಾಗಿ ಜನಾರ್ದನ್ ರೆಡ್ಡಿ ಈಗ ಬಿಜೆಪಿಯ ಪ್ರಮುಖರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಆದ್ರೆ ಇದನ್ನ ಯಾವ ರೀತಿಯಾಗಿ BSY ಅವರು ಪರಿಗಣನೆಗೆ ತೆಗೆದುಕೊಳ್ತಾರೆ, ಮತ್ತೊಂದು ಚಾನ್ಸ್ ಅನ್ನ ಜನಾರ್ದನ ರೆಡ್ಡಿಗೆ ಕೊಡಲಾಗುತ್ತೆ, ಆ ಒಂದು ರಿಸ್ಕ್ ಅನ್ನ ಬಿಜೆಪಿ ತೆಗೆದುಕೊಳ್ಳುತ್ತಾ, ಒಂದು ವೇಳೆ ತೆಗೆದುಕೊಂಡ್ರೆ ಅದರ ಒಂದು ಇಂಪ್ಯಾಕ್ಟ್ ಯಾವ ರೀತಿಯಾಗಿರುತ್ತೆ, ಅದರ ಸಹಾಯವನ್ನ ಪಡೆದು ಮೈತ್ರಿ ಸರ್ಕಾರದ ವಿರುದ್ಧ ತಮ್ಮ ಒಂದು ಹಗೆಯನ್ನ ಸಾಧಿಸಬಹುದು ಅಥವಾ ತಮ್ಮ ಒಂದು ರಿವೆಂಜ್ ಅನ್ನ ತೀರಿಸಿಕೊಳ್ಳಬಹುದಾ ಜನಾರ್ದನ್ ರೆಡ್ಡಿ? ಇದು ಈಗ ಪ್ರಮುಖವಾದಂತ ಪ್ರಶ್ನೆ. ಒಂದು ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜನಾರ್ದನ್ ರೆಡ್ಡಿ ಯಡಿಯೂರಪ್ಪನವರನ್ನ ಭೇಟಿಯಾಗಿರೋದು ನಿನ್ನೆ ರಾತ್ರಿ. ಭೇಟಿಯಾಗಿ ನೀವಿನ್ನು ಹೆದರಬೇಡಿ, ನಿಮ್ಮ ಜೊತೆ ನಾವಿರ್ತೀವಿ ಅಂತ ಕೂಡ ಹೇಳಿದ್ದಾರಂತೆ BSY. ಹಾಗಾಗಿ ಈಗ ನೀವು ಇನ್ನು ಮುಂದೆ ಯೋಗೇಶ್ವರ್ ಅಂತ ಕೂಡ ಹೇಳಿದ್ದಾರಂತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇದೀಗ ಜನಾರ್ದನ್ ರೆಡ್ಡಿ ಅವರ ಒಂದು ರಾಜಕೀಯ ಭವಿಷ್ಯ ಇರ್ಬೋದು, ಜೊತೆಗೆ BSY ಅವರ ಮುಂದೆ ಒಂದಷ್ಟು ಅಳಲನ್ನ ತೋಡ್ಕೊಂಡಿದ್ದಾರಂತೆ. ನಿನ್ನೆ ಮೀಟ್ ಆದಾಗ ಯಾವೆಲ್ಲ ವಿಚಾರಗಳನ್ನ ಹೇಳಿದ್ರು, ಅದಕ್ಕೆ BSY ರಿಯಾಕ್ಷನ್ ಏನಿತ್ತು ಅಂತ? ಅವಿನಾಶ್, ಮಹತ್ತರ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಅವರನ್ನ ಜನಾರ್ದನ್ ರೆಡ್ಡಿ ಅವರ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಭೇಟಿಯಾಗಿದ್ರು. ಸುಮಾರು 1 ಗಂಟೆಗೆ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ರು. ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ ಅವರು CCB ಭೇಟಿಯ ನಂತರ ಇದೀಗ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿರುವಂತದ್ದು. ಭೇಟಿಯ ಸಂದರ್ಭದಲ್ಲಿ ಬಹಳಷ್ಟು ಹಳಲನ್ನು ಕೂಡ ತೋಡಿಕೊಂಡಿರುವಂತದ್ದು. ಅವರನ್ನ CCB ಬಂಧಿಸುತ್ತದೆ ಎಂಬ ಸುಳಿವಿದ್ದ ಸಂದರ್ಭದಲ್ಲಿ ಯಾವ ರಾಜ್ಯದ ಬಿಜೆಪಿ ನಾಯಕರು ಕೂಡ ಅವರಿಗೆ ಬೆಂಬಲಕ್ಕೆ ನಿಲ್ಲಿಲ್ಲ ಅಂತ ಹೇಳಿ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಾನೇನು ಬಿಜೆಪಿಗೆ ಮಾಡಿದೆ, ನಾನು ಇಷ್ಟೆಲ್ಲ ಮಾಡಿದ್ದು ಕೂಡ ಬಿಜೆಪಿಗೆ ಅಂತ ಹೇಳಿದ್ರೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ನಾನು ಬಿಜೆಪಿಗೆ ನಾನು ತನು ಮನಧನ ಎಲ್ಲವನ್ನೂ ಕೂಡ ಅರ್ಪಿಸಿದ್ದೇನೆ. ಇದೆಲ್ಲವನ್ನು ಇಟ್ಟುಕೊಂಡು ಈಗ ನನ್ನ ಮೇಲೆ ಸೇಡಿನ ರಾಜಕಾರಣವನ್ನ ಮಾಡ್ತಿದ್ದಾರೆ. ಈ ಸೇಡಿನ ರಾಜಕಾರಣಕ್ಕೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳೇ ಕಾರಣಕರ್ತರಾಗಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ನೀವು ಯಾರು ನನ್ನ ಬೆಂಬಲಕ್ಕೆ ನಿಲ್ಲಿಲ್ಲ ಅಂತ ಹೇಳಿ ಅಳಲನ್ನು ತೋಡಿಕೊಂಡಿದ್ದಾರೆ. ಹಾಗಾದ್ರೆ ನಾನು ಯಾಕೆ ಇಷ್ಟೆಲ್ಲ ರಿಸ್ಕ್ ತಗೋಬೇಕಾಗಿತ್ತು ಬಿಜೆಪಿಗಾಗಿ? ನಾನು ಪರೋಕ್ಷವಾಗಿ ನಾನು ಏನೆಲ್ಲ ಕೆಲಸ ಮಾಡಿಲ್ಲ ಅಂತ ಹೇಳಿ ಅಳಲನ್ನು ತೋಡಿಕೊಂಡಿದ್ದಾರೆ. ಅಲ್ಲದೆ ಈ ಹಿಂದೆ ನಾನು ನಿಮ್ಮ ವಿರುದ್ಧ ಕೆಲವೊಂದಷ್ಟು ಎಡವಟ್ಟುಗಳನ್ನು ಕೂಡ ಮಾಡಿದ್ದು ನಿಜ. ಅದಾದ ಬಳಿಕ ನೀವು ಹೇಳಿದಂತೆ ನಡೆದುಕೊಂಡಿದ್ದೇನೆ. ಆದ್ರೂ ಕೂಡ ನನಗೆ ಯಾಕೆ ಹೀಗೆ ಅಂತ ಹೇಳಿ ಅಳಲನ್ನು ತೋಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ರೆಡ್ಡಿಯ ಜೊತೆ ಮಾತುಕತೆ ಸಂದರ್ಭದಲ್ಲಿ ಇನ್ನು ಮುಂದೆ ನಾವು ನಿಮ್ಮ ಜೊತೆ ಇದ್ದೀವಿ, ನಾವು ಇನ್ನು ಮುಂದೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೊಳ್ತೀವಿ, ಜೊತೆಗೆ ತಾವು ಕಾನೂನು ಹೋರಾಟವನ್ನು ಕೂಡ ಮಾಡಬೇಕು, ನಿಮ್ ಜೊತೆ ನಾವು ಸದಾ ನಾವು ಇರ್ತೇವೆ, ಜೊತೆಗೆ ಇದೇ ರೀತಿ ಮುಂದುವರೆದ್ರೆ ಮುಂದೆ ನಮ್ಮ ನಾಯಕರನ್ನ ಮಾನಿಟರ್ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ, ನಾವು ಕೂಡ ಇನ್ನು ಮುಂದೆ ಅಗ್ರೆಸಿವ್ ಆಗಿ ಇರಬೇಕಾಗುತ್ತೆ. ಜೊತೆಗೆ ಪ್ರಮುಖವಾಗಿ ಈಗಾಗಲೇ ನಿಮ್ಮ ಸರದಿ ಆಗಿದೆ, ಮುಂದಿನ ದಿನಗಳಲ್ಲಿ CP ಯೋಗೇಶ್ವರ್ ಸೇರಿದಂತ ಅನೇಕರ ಸರದಿ ಕೂಡ ಆಗ್ಬೋದು. ಹಾಗಾಗಿ ಈಗಾಗಲೇ ಸರ್ಕಾರ ನಮ್ಮ ಬಿಜೆಪಿ ನಾಯಕರ ಮೇಲೆ ಹದ್ದಿನ ಕಣ್ಣನ್ನಿಟ್ಟಿದೆ ಮತ್ತು ಅವರನ್ನ ಮಾನಿಟರ್ ಮಾಡ್ತಿದೆ. ಇದಕ್ಕೆ ನಾವು ಆಸ್ಪದವನ್ನು ಕೊಡಲ್ಲ, ನಾವು ಇನ್ನು ಮುಂದೆ ಅಗ್ರೆಸಿವ್ ಆಗಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತೀವಿ, ನಿಮ್ಮ ಜೊತೆ ನಾವು ಬೆಂಬಲವಾಗಿ ನಿಲ್ತೀವಿ, ಜೊತೆಗೆ ಬಿಜೆಪಿ ಸುಮ್ಮನೆ ಕೂರಲ್ಲ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಒಟ್ಟಿನಲ್ಲಿ ಜನಾರ್ದನ್ ರೆಡ್ಡಿ ಯಡಿಯೂರಪ್ಪರನ್ನ ಭೇಟಿ ಮಾಡುವ ಮುಖಾಂತರ ಎಲ್ಲ ಒಂದ್ ಕಡೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಈ ಭೇಟಿ ಬಹಳಷ್ಟು ರಾಜಕೀಯ ಕುತೂಹಲಕ್ಕೆ ಕೂಡ ಕಾರಣವಾಗಿದೆ. ಅವಿನಾಶ್, ಚಿದಾನಂದ್ ಪಟೇಲ್, ಈಗ ಯಡಿಯೂರಪ್ಪನವ್ರನ್ನೇನೋ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆಗಿರ್ಬೋದು ಏನೋ ಜನಾರ್ದನ್ ರೆಡ್ಡಿ, ಆದ್ರೆ ಹೈಕಮಾಂಡ್ ಇದಕ್ಕೆ ಓಕೆ ಅನ್ನುತ್ತಾ ಅಂತ? ಅವಿನಾಶ್, ಸದ್ಯದ ಮಟ್ಟಿಗೆ ಇದೀಗ ಜನಾರ್ದನ್ ರೆಡ್ಡಿ BS ಯಡಿಯೂರಪ್ಪನವರು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿದ ಸಂದರ್ಭದಲ್ಲಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಅಳಲನ್ನು ತೋಡಿಕೊಂಡ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳಿರುವಂತದ್ದು. ಹಾಗಾಗಿ ಈ ಸಂಬಂಧಪಟ್ಟಾಗಿ ಅವರು ಪರೋಕ್ಷವಾಗಿ ಅವರಿಗೆ ಬೆಂಬಲವಾಗಿ ನಿಲ್ಬಹುದು, ಜೊತೆಗೆ ಬಹಿರಂಗವಾಗಿ ಒಂದು ಪಕ್ಷ ಅವ್ರ ಪರವಾಗಿ ನಿಲ್ಬೇಕಂತ ಹೇಳಿದ್ರೆ ಹೈಕಮಾಂಡ್ ಇಂದ ಅನುಮತಿಯನ್ನು ಕೂಡ ಪಡಿಬೇಕಾಗುತ್ತೆ. ಹಾಗಾಗಿ ಸದ್ಯದಲ್ಲೇ ಈ ಸಂಬಂಧಪಟ್ಟಾಗ ಅನುಮತಿ ಹೈಕಮಾಂಡ್ ಜೊತೆ ಕೂಡ ಮಾತುಕತೆ ನಡೆಸಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅವಿನಾಶ್, ಚಿದಾನಂದ್ ಪಟೇಲ್, ಜೊತೆಗೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರೇ ಬಹಳ ಘಂಟಾಘೋಷವಾಗಿ ಹೇಳಿದ್ರು ಜನಾರ್ದನ್ ರೆಡ್ಡಿ ಅವ್ರು ಬಂದು ಸೇರಿರೋದು ಒಂದು ಆನೆ ಬಲ ಬಂದಂತಾಗಿದೆ ಅಂತ. ಅವ್ರು ಬಂದ್ರೆ ಒಂದು ವೇಳೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಬಿಜೆಪಿಗೆ? ಇದು ನೆಗೆಟಿವ್ ಆಗಿ ಇದಾಗ್ಬೋದು ಅಥವಾ ಪಾಸಿಟಿವ್ ಆಗ್ಬೋದಾ ಮುಂದಿನ ಒಂದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ? ಅವಿನಾಶ್, ಜನಾರ್ದನ್ ರೆಡ್ಡಿ ಈ ಹಿಂದೆ ಓಬಳಾಪುರ ಮೈನಿಂಗ್ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ CCBಯಿಂದ ಬಂಧನಕ್ಕಾಗಿ ಜೈಲಲ್ಲಿ ಕೂಡ ಇದ್ದು ಬಂದಂತವ್ರು. ಅದಾದ ಬಳಿಕ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿ ಬಂದವರು, ಅಂತವರನ್ನ ಸಂಪರ್ಕ ಬಿಜೆಪಿ ಮಾಡ್ತೇವೆ ಮತ್ತು ಅಂತವರ ನೆರವನ್ನು ಪಡಿತೆ ಅಂತ ಹೇಳಿ ಬಹಿರಂಗವಾಗಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಇಡೀ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ರು. ಜೊತೆಗೆ ಈ ವಾಗ್ದಾಳಿಯಿಂದ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಅಮಿತ್ ಶಾ ಅವರು ಕೂಡ ಜನಾರ್ದನ್ ರೆಡ್ಡಿ ನಮ್ಮ ಪಕ್ಷದಲ್ಲಿಲ್ಲ ಮತ್ತು ನಮ್ಮ ಪಕ್ಷದ ಸಂಪರ್ಕದಲ್ಲಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಅದಾದ ಬೆನ್ನಲ್ಲೇ ಜನಾರ್ದನ್ ರೆಡ್ಡಿ ಪರೋಕ್ಷವಾಗಿ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ ಕೆಲಸವನ್ನ ಮಾಡಿದ್ರು. ಪ್ರಮುಖವಾಗಿ ಮೊಳಕಾಲ್ಮೂರು ಮತ್ತು ಬದಾಮಿಯ ಇನ್ಚಾರ್ಜ್ ಅನ್ನು ಕೂಡ ತೆಗೆದುಕೊಂಡ್ರು. ಎಲ್ಲದರ ನಡುವೆ ಕೂಡ ಇದೀಗ ಜನಾರ್ದನ್ ರೆಡ್ಡಿ ಅವರಿಗೆ ಇದೀಗ CCB ಅವರನ್ನ ಬಂಧಿಸಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಬಿಜೆಪಿ ಅವರ ಪರವಾಗಿ ನಿಲ್ಲುತ್ತಾ ಅಥವಾ ಬಿಜೆಪಿ ಕೂಡ ಅಂತರವನ್ನ ಕಾಯ್ದುಕೊಳ್ಳುತ್ತಾ ಅಥವಾ ಪರೋಕ್ಷವಾಗಿ ಅವರ ಬೆಂಬಲಕ್ಕೆ ನಿಲ್ಲುತ್ತಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಿದಾನಂದ್ ಪಟೇಲ್. ಇದು ಜನಾರ್ದನ್ ರೆಡ್ಡಿ ಮಹತ್ವದ ಬೆಳವಣಿಗೆ ಒಂದರಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರೋದು. ಒಂದಷ್ಟು ಕನ್ಫೆಷನ್ ಅನ್ನ
ನಾನು ಕೆಲವೊಂದು ತಪ್ಪುಗಳನ್ನ ಮಾಡಿರೋದು ಹೌದು, ಆದರೆ ಈಗ ನಾನು ಬದಲಾಗಿದ್ದೀನಿ. ಜೊತೆಗೆ ನನಗೆ ನಿಮ್ಮ ಸಪೋರ್ಟ್ ಬೇಕು. ಬಿಜೆಪಿಗೆ ಒಂದು ಕಾಲದಲ್ಲಿ ನಾನು ಏನೆಲ್ಲ ಮಾಡಿಲ್ಲ, ಆದ್ರೆ ಈಗ ಯಾಕೆ ಎಲ್ಲ ನಾಯಕರು ನನ್ನನ್ನ ಒಂದು ರೀತಿಯಾಗಿ ಕಡೆಗಣಿಸ್ತಾ ಇದ್ದೀರಾ? ನಾನು ಬಂಧನದಲ್ಲಿರ್ಬೇಕಾದ್ರೆ ಬಂಧನದ ಸಂಚಾದಾಗ ಯಾರೂ ಕೂಡ ಮಾತನಾಡಲಿಲ್ಲ, ಯಾಕೆ ಅನ್ನೋದು ಜನಾರ್ದನ್ ರೆಡ್ಡಿ ಅವರ ಒಂದು ನೋವು, ಅಳಲು. ಅದಕ್ಕೆ BSY ಅವರು ಅಭಯವನ್ನು ಕೂಡ ಕೊಟ್ಟಿದ್ದಾರಂತೆ. ನಿಮ್ಮ ಕಾನೂನು ಹೋರಾಟವನ್ನ ನೀವು ಮಾಡಿ, ನಿಮ್ಮನ್ನ ವಿನಾಕಾರಣ ಮೈತ್ರಿ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ. ನೀವು ಇರ್ಬೋದು, ಯೋಗೀಶ್ವರ್ ಇರ್ಬೋದು, ಎಲ್ಲರನ್ನೂ ಕೂಡ ಅವರು ಮಾನಿಟರ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಹೋರಾಟವನ್ನ ನೀವು ಮಾಡಿ, ನಾವು ನಿಮಗೆ ಸಪೋರ್ಟ್ ಆಗಿ ಇರ್ತೀವಿ ಅಂತ ಹೇಳಿದ್ದಾರಂತೆ. ಇನ್ನೊಂದು ವಿಚಾರ ಏನಂತಂದ್ರೆ HD ಕುಮಾರಸ್ವಾಮಿ ಅವರ ಜೊತೆ DKಶಿ ಅವರು ಕೂಡ ಅಲ್ಲಿ ಒಂದಾಗಿದ್ದಾರೆ. ಎಲ್ಲ ಸೇರ್ಕೊಂಡೇ ಪ್ಲಾನ್ ಮಾಡ್ತಿರೋದು. ಅವರ ಪ್ಲಾನ್ ಅನ್ನ ಯಾವ ರೀತಿಯಾಗಿ ಫೇಲ್ ಮಾಡೋದು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಯಡಿಯೂರಪ್ಪನವರು ಒಂದು ರೀತಿಯಾಗಿ ಧೈರ್ಯದ ಮಾತುಗಳನ್ನ ಹೇಳಿದ್ದಾರೆ.